New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮೆಲ್ಲರ ಧ್ಯಾನಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೊದಲನೆಯ 3 ವಚನಗಳು ಮತ್ತು 7ರಿಂದ 12 ವಚನಗಳು. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೆಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನು ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳ ಪಟ್ಟರು. 7ನೇ ವಚನ. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ, ಈ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತ್ತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯನ್ನು ಹಿಡಿದು ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದೇ. ಮಾರ್ಗದರ್ಶನದ ದೇವರು, ನಡೆಸುವ ದೇವರು, ದ ಗಾಡ್ ಆಫ್ ಗೈಡೆನ್ಸ್. ಕ್ರಿಸ್ತ ಜಯಂತಿಯ ಸಮಯದಲ್ಲಿ ದೇವರು ತನ್ನ ಉದ್ದೇಶವನ್ನು ಬಹಿರಂಗಪಡಿಸಲು ಕನಸುಗಳನ್ನು ಮತ್ತು ಒಂದು ನಕ್ಷತ್ರವನ್ನು ಉಪಯೋಗಿಸಿದ್ದನ್ನು ಈಗಾಗಲೇ ನಾವು ಓದಿದ್ದೇವೆ. In this narrative of Christmas that we have been reading, God has used dreams and a star to reveal His eternal purposes for mankind. ಇಲ್ಲಿ ಅಂದರೆ ಮತ್ತಾಯ 1:2ರಲ್ಲಿ ಮೂರಾವರ್ತಿ ಯೋಸೇಫನ ಮತ್ತು ಒಮ್ಮೆ ಜೋಯಿಸರ ಕನಸುಗಳು ದಾಖಲಾಗಿವೆ. Dreams in chapters 1 and 2 are recorded. 3 of Joseph's in chapters 1 and 2 and 1 of the wise men are recorded in chapters 1 and 2 of Matthew. ನಕ್ಷತ್ರ ನಾವು ಓದಿದ ಪರಿಸರದಲ್ಲಿ ಮೂರಾವರ್ತಿ ಉಲ್ಲೇಖಿಸಿದೆ. The star has been mentioned 3 times in the short passage that we have looked at. ಕನಸುಗಳ ಮೂಲಕ ಮಾರ್ಗದರ್ಶನ, ಗೈಡೆನ್ಸ್ ಥ್ರೂ ದ ಸ್ಟಾರ್ಸ್. 1:20ರಲ್ಲಿ, 2:13ರಲ್ಲಿ, 2:19ರಲ್ಲಿ ದೇವರು ಮಾನವರಿಗೆ ಸಿದ್ಧ ಮಾಡಿರುವ ರಕ್ಷಣೆಯ ಮಾರ್ಗವನ್ನು ಕನಸುಗಳು ಯೋಸೇಫನಿಗೆ, ಜೋಯಿಸರಿಗೆ ತಿಳಿಸಿದವು. 1:20ರಲ್ಲಿ ಒಂದು ಕನಸು,
ಅವನು ಇದನ್ನು ಆಲೋಚಿಸುತ್ತಿರುವಾಗ, ಅಂದರೆ ಯೋಸೇಫನು, ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲ್ಲ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಅಂಜಿದ್ದ ಕಾರಣ ಏನು? ಒಂದು ಉದ್ದೇಶ ಇದೆ. ಯಾವ ಉದ್ದೇಶ? 1:21, ಅಂಜಬೇಡ, ಕಾರಣ ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. In Matthew 1:20, 2:13 and 2:19, dreams reveal the plan of God's salvation for people. In 1:20, Joseph has a dream. In 1:21, the purpose of the dream is revealed. She will bear a son, that is Mary, and you, Joseph, will call his name Jesus, for he will save his people from their sins. That is the purpose of the revelation of the dreams. ಮತ್ತು ಎರಡನೇದಾಗಿ ಉದ್ದೇಶ ಗೊತ್ತಾಯ್ತು. ಎರಡನೇದಾಗಿ ಕನಸಿನ ಮೂಲಕ ಎಚ್ಚರಿಕೆ. 2:12 ಒಂದು ಎಚ್ಚರಿಕೆ. 2:12 ಓದ್ತೇನೆ. ಆಮೇಲೆ ದೇವರು ಆ ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂಬುದಾಗಿ ಅಪ್ಪಣೆ ಕೊಟ್ಟ. ಒಂದು ವೇಳೆ ಈ ಎಚ್ಚರಿಕೆಯನ್ನು ಈ ಪಂಡಿತರು ಅಸಡ್ಡೆ ಮಾಡಿದ್ದರೆ, ಹೆರೋದನು ಯೇಸುವನ್ನು ಸಂಹಾರ ಮಾಡದೆ ಬಿಡುತ್ತಿರಲಿಲ್ಲ. We looked at the purpose of dreams, which was to indicate the heart of God of salvation for humankind. Now, in the second place, there is a warning of God to people. Here in 2:12, this is what we read. And being warned in a dream not to return to Herod, the wise men returned to their own country. What would have happened if these wise men went back to report to King Herod as to where the child was? Undoubtedly, Herod would have completely destroyed and eliminated the baby Jesus. Warning. ಯೋಸೇಫನಿಗೆ ಕನಸಿನ ಮೂಲಕ ಮಾರ್ಗದರ್ಶನ, ಮುಂದೆ ದೇವರೇನು ಮಾಡ್ತಾನೆ ಎಂಬ ಮಾರ್ಗದರ್ಶನ. ಪಂಡಿತರಿಗೆ ಕನಸುಗಳ ಮೂಲಕ ಎಚ್ಚರಿಕೆ. ಈಗ ನಾವು ನಕ್ಷತ್ರದ ಮೂಲಕ, ಕನಸುಗಳಾದವು ನಕ್ಷತ್ರದ ಮೂಲಕ ಮಾರ್ಗದರ್ಶನ. ಗಾಡ್ ಗೈಡೆಡ್ ಜೋಸೆಫ್ ಥ್ರೂ ಡ್ರೀಮ್ಸ್. ನೌ he is guiding the wise men through a star. ಇದೆಂಥ ನಕ್ಷತ್ರ ಎಂಬುದಾಗಿ ನಮಗೆ ವಿವರಣೆ ದೇವರ ವಾಕ್ಯದಲ್ಲಿ ಇಲ್ಲ. ಆದ ಕಾರಣ ನಾವು ಊಹಿಸಬೇಕಾಗ್ತದೆ ಎಂಥ ನಕ್ಷತ್ರ. ಮುಖ್ಯತ್ವ ಏನೆಂದರೆ, ನಕ್ಷತ್ರ ಈ ಜೋಯಿಸರು ಅಥವಾ ಈ ಪಂಡಿತರನ್ನು ಯೇಸುವಿನ ಬಳಿಗೆ ನಡೆಸಿತು. We are not sure of the kind of star that these wise men saw. It does not really matter. We have to just imagine. But the truth of the matter is, this star led these men, wise men, to the place where Jesus was. ಇನ್ನೊಂದು ವಿಷಯ, ಮೂರನೇದಾಗಿ ನೋಡಬೇಕೇನೆಂದರೆ, ನಮ್ಮ ದೇವರು ಮಾರ್ಗದರ್ಶನ ಮಾಡುವ ದೇವರು. The most important thing that we learn from this narrative is that the God in whom you and I believe is a God who guides, who shows us the way. ಎರಡು ಅಂಶಗಳಲ್ಲಿ, two aspects
ಆಫ್ ಗಾಡ್ಸ್ ಗೈಡೆನ್ಸ್. ಮೊದಲನೇದಾಗಿ ಈ ಪಂಡಿತರು ಅಥವಾ ಜೋಯಿಸರು ತಮ್ಮ ದೈನಂದಿನ ದಿನನಿತ್ಯದ ಕಾರ್ಯಗಳನ್ನು, ಕೆಲಸಗಳನ್ನು, ಸಾಧಾರಣವಾದ ಕೆಲಸಗಳನ್ನು ಮಾಡುತ್ತಿರುವಾಗ ಆ ನಕ್ಷತ್ರವನ್ನು ಅವರು ನೋಡಿದರು. ಅವರು ದೇವಾಲಯಕ್ಕೆ ಹೋಗಿ ದೈವಾರಾಧನೆ ಮಾಡುವಾಗ ಅಲ್ಲ, ಬದಲಿಗೆ ತಮ್ಮ ದೈನಂದಿನ ಕಾರ್ಯದಲ್ಲಿ. The first aspect is that these wise men saw the star not in the temple, but when they were about their daily work, whatever they were doing, the ordinary work of daily nature, it was precisely then that they saw the star. ಏನರ್ಥ ಇದಕ್ಕೆ? ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮಲ್ಲಿ ನಿಷ್ಠೆ ಇರಬೇಕು, ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ನಾವು ಮಾಡುವುದು ಯಾವುದೇ ಕೆಲಸವಾಗಿದ್ದರೂ ಸಹ ನಂಬಿಗಸ್ತಿಕೆಯಿಂದ, ಸಂಪೂರ್ಣ ಹೃದಯದಿಂದ, ಸತ್ಯ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಾಗಲೇ ಆ ಪ್ರಾಮಾಣಿಕತೆ, ಆ ನಿಷ್ಠೆ, ನಂಬಿಕೆ ನಮ್ಮನ್ನು ಸತ್ಯಕ್ಕೆ ಮತ್ತು ದೇವರ ನಡೆಸುವಿಕೆಗೆ ಸಹಾಯ ಮಾಡ್ತದೆ. Fidelity in our daily work, whatever work we do, really does not matter, but are we faithful? If we faithfully do our daily chores, God will guide us to the truth, just as He did for these wise men. ಉದಾಹರಣೆಗಾಗಿ ಆಮೋಸನು ದನ ಕಾಯುತ್ತಿದ್ದಾಗ ದೇವರಾತನನ್ನು ನಡೆಸಿದ. ದಿನನಿತ್ಯದ ಕೆಲಸ. ಶಿಷ್ಯರು ಬಲೆಗಳನ್ನು ಬೀಸಿ ಮೀನು ಹಿಡಿಯುತ್ತಿದ್ದಾಗ ದೇವರು ಅವರನ್ನು ಕರೆದ. ದಿನನಿತ್ಯದ ಕೆಲಸ. ಫಾರ್ ಎಕ್ಸಾಂಪಲ್, Amos received the guidance of God when he was taking care of his flock. And the disciples were fishing. They were casting their nets into the sea and God called them. Daily work, the guidance of God. ನಾವು, ನೀವು ನಮ್ಮ ದಿನಂಪ್ರತಿ ಕೆಲಸದಲ್ಲಿ, ಪ್ರತಿನಿತ್ಯ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಂಬಿಗಸ್ತರು, ನಿಷ್ಠಾವಂತರು ಆಗಿದ್ದರೆ ದೇವರ ನಡೆಸುವಿಕೆ, ದೇವರ ಮಾರ್ಗದರ್ಶನ ಸಿಗುವುದು ಖಂಡಿತ. God will certainly guide us. God will undoubtedly lead us if we are faithful, if we are honest and people of integrity in the work that we do. ಇಂದು ಒಂದು ವೇಳೆ ಕನಸಿನ ಮೂಲಕವಾಗಲಿ ಅಥವಾ ದರ್ಶನ ಇತ್ಯಾದಿ ಇವುಗಳ ಮೂಲಕ ದೇವರು ನಮ್ಮನ್ನು ನಡೆಸದೇ ಇರಬಹುದು, ಅಥವಾ ಯಾವುದೋ ಒಂದು ನಕ್ಷತ್ರದ ಮೂಲಕ ದೇವರು ನಮ್ಮನ್ನು ನಡೆಸದೇ ಇರಬಹುದು. ಇಂದು ದೇವರು ನಮ್ಮನ್ನು ಹೇಗೆ ಮಾರ್ಗದರ್ಶನ ಮಾಡುವಂಥದ್ದು? ಆತನ ವಾಕ್ಯ. ಈ ವಾಕ್ಯ ಕೇವಲ ಬರೆಯಲ್ಪಟ್ಟ ವಾಕ್ಯವಲ್ಲ, ಇದು ನಿಜವಾಗಿ ಬದುಕಿರುವ ವಾಕ್ಯ. ಬರೆಯಲ್ಪಟ್ಟಿದೆ, ಆದರೆ ಇದು ಬದುಕಿದೆ, ಜೀವಂತ ಇರುವಂಥ ವಾಕ್ಯ ಇದು. ಇದರಿಂದ ನಮ್ಮನ್ನು ದೇವರು ನಡೆಸ್ತಾನೆ. ಟುಡೇ ಗಾಡ್ ಮೇ ನಾಟ್ ಬಿ ಲೀಡಿಂಗ್ ಅಸ್ ಥ್ರೂ ಡ್ರೀಮ್ಸ್. ಈಚ್ ಒನ್ ಆಫ್ ಅಸ್ ಮೇ ನಾಟ್ ಹ್ಯಾವ್ ವಿಷನ್ಸ್, or God may not lead us through a star today. But how does God lead us now? How do we get the guidance of God? It is because of God's word.
The Word of God is written, but the beauty of it is not just written, but it is living. It speaks to us, it has life, and God guides us today through the Word of God. ಮತ್ತೆ ಕೇವಲ ಈ ವಾಕ್ಯಗಳು ಮಾತ್ರವಲ್ಲ, ನಾವು ದೇವರ ಶಬ್ದಗಳನ್ನು ಕೇಳ್ತೇವೆ ಬೋಧನೆ, ಪ್ರಸಂಗಗಳ ಮೂಲಕ ಮತ್ತು ಹಾಡುಗಳ ಮೂಲಕ. ದೇವರ ವಾಕ್ಯ ನಮ್ಮ ಕಿವಿಗೆ ಬೀಳ್ತದೆ, ನಮ್ಮ ಮನಸ್ಸು ಮುಟ್ಟುತ್ತದೆ. ದೇವರ ವಾಕ್ಯ, ಬೋಧನೆ, ಹಾಡುಗಳು, ವಾಕ್ಯಗಳಿಂದ. ಅಷ್ಟು ಮಾತ್ರವಲ್ಲ, ದೇವರು ನಮ್ಮನ್ನು ಹಿರಿಯರ ಮೂಲಕ, ನಾಯಕರ ಮೂಲಕ, ನಮ್ಮ ತಂದೆ ತಾಯಿಗಳ ಮೂಲಕ, ಅನೇಕ ಘಟನೆಗಳು ಇಂದು ನಡೀತಾ ಇದೆಯಲ್ಲ ನಮ್ಮ ಪ್ರಸ್ತುತ ಸಮಯದಲ್ಲಿ ಆಗುವಂಥ ಎಲ್ಲ ಘಟನೆಗಳು, ಎಲ್ಲ ಪರಿಸ್ಥಿತಿಗಳು, ಇವುಗಳ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. It is not just through the living Word of God that He speaks to us and guides us and directs our way today, but He also speaks to us through the messages from the Word of God, the teaching that we get from people from the Word of God, the songs that we hear, they emanate from the Word of God. God guides us through what we hear in teaching, in preaching, in messages, and in songs. God guides us. Not only that, but God guides us through elders, through leaders in our families, maybe our parents and our siblings. And also God guides us through the current events that are taking place. The situations that we go through, God speaks and guides us. ನಮ್ಮೆಲ್ಲರಿಗೂ ಇಂದು ಮಾರ್ಗದರ್ಶನ ಅಗತ್ಯವಲ್ಲವೇ? ಅಯ್ಯೋ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಅನೇಕ ಸಾರಿ ನಮಗೆ ದಾರಿ ಗೊತ್ತಿಲ್ಲ. ಏನು ಮಾಡಬೇಕೆಂಬ ತವಕ ನಮ್ಮಲ್ಲಿ ಉಂಟಲ್ಲವೇ? ಹೇಗೆ ದೇವರ ಮಾರ್ಗದರ್ಶನ? All of us today need guidance. We want to know, where shall I go? What shall I do? How do I manage? These are some of the things that we want to know. We want to be guided by God. How do we get guidance from God? ದೇವರಿಂದ ನಮಗೆ ದೊರಕುವ ನಡೆಸುವಿಕೆ, ಮಾರ್ಗದರ್ಶನ ಹೇಗೆಂದರೆ ಒಂದೇ ದಾರಿ. ಏನೆಂದರೆ ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸಬೇಕು, ಒಪ್ಪಿಸಿಕೊಡಬೇಕು. There is only one way we can get guidance from God, and that is by surrendering ourselves, giving ourselves unreservedly to Jesus Christ. ಜಾನ್ ರಸ್ಕಿನ್ ಎಂಬುವರು ಈ ಜೋಯಿಸರ ಬಗ್ಗೆ ಹೇಳಿದ್ದೇನೆಂದರೆ, ಈ ಪಂಡಿತರು ಬಂದು ಯೇಸು ಕ್ರಿಸ್ತನ ಬಳಿಗೆ ಕೇವಲ ಆತನನ್ನು ನೋಡಲಿಕ್ಕೆ ಮಾತ್ರ ಬರಲಿಲ್ಲ, ಅಥವಾ ಆತನ ಬಗ್ಗೆ ಮಾತನಾಡಲಿಕ್ಕೆ ಬರಲಿಲ್ಲ. ಅವರು ಬಂದದ್ದು ಸಾಷ್ಟಾಂಗವಾಗಿ ಅಡ್ಡ ಬೀಳಲು, ಅಂದರೆ ಒಪ್ಪಿಸಿಕೊಡಲು. ಅವರು ಒಪ್ಪಿಸಿಕೊಟ್ಟರು. John Ruskin said about these wise men that they did not just come to see the babe Jesus in a manger, but they didn't come to talk about Jesus, whereas they came and they fell prostrate. They came to revere Jesus Christ. ಜೋಯಿಸರಂತೆ ನಾವು ಸಹ, ಪಂಡಿತರಂತೆ ನಾವು ಸಹ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡೋಣ.
ಆತನು ನಮ್ಮ ಮಾರ್ಗದರ್ಶನ ಮಾಡ್ತಾನೆ. ಈ ಒಂದು ಕ್ರಿಸ್ತ ಜಯಂತಿ ದಿವಸದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿ. ಜಸ್ಟ್ ಲೈಕ್ ದ ವೈಸ್ ಮೆನ್ ಕೇಮ್ ಆ್ಯಂಡ್ ಸರೆಂಡರ್ಡ್ ದೆಮ್ಸೆಲ್ಸ್ ಟು ಜೀಸಸ್, ಮೇ ವಿ ಇನ್ ದಿಸ್ ಸೀಸನ್ ಆಫ್ ಕ್ರಿಸ್ಮಸ್ ಬಿ ಗೈಡೆಡ್ ಬೈ ಗಾಡ್. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಕ್ರಿಸ್ತ ಜಯಂತಿಯ ಕಾಲದಲ್ಲಿ ನಮಗೆ ಮಾರ್ಗದರ್ಶನ ಬೇಕು. ನೀನು ನಮ್ಮನ್ನು ಕನಸುಗಳಿಂದ ನಕ್ಷತ್ರದಿಂದ ಇಂದು ನಡೆಸದಿದ್ದರೂ ನಿನ್ನ ವಾಕ್ಯ ಸಜೀವವುಳ್ಳ ವಾಕ್ಯದ ಮೂಲಕ ನಮ್ಮನ್ನು ನಡೆಸು ಸ್ವಾಮಿ. ನಾವು ಎಲ್ಲರೂ ನಿನಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ, ಸಮರ್ಪಣೆ ಮಾಡ್ತೇವೆ. ಅಂಗೀಕಾರ ಮಾಡಿ ನಮ್ಮನ್ನು ನಡೆಸಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್.